ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚಾಪ್ಟರ್ 6 ಅಂದರೆ ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ದು ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆ ಏನು ಗಮನ ಇಟ್ಕೋಬೇಕು ಅಂದರೆ ನಮ್ಮದು ಎಲ್ಲ ಮೆಟೀರಿಯಲ್ ಕ್ಲೀನ್ ಮತ್ತು ಕ್ಲಿಯರ್ ಆಗಿದೆ ಅಂತ. ಸೊ ನಮ್ಮ ಸ್ಕೇಲು ಏನು ಮಾರ್ಕ್ಸ್ ಇರಬಾರ್ದು ಇದ್ರ ಮೇಲೆ, ಮತ್ತು ಮೆಜರ್ಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಕಾಣಿಸ್ಬೇಕು. ನಮ್ಮ ಪ್ರೊಟ್ರಾಕ್ಟರ್ ಕೂಡ ಕ್ಲಿಯರ್ ಆಗಿರಬೇಕು. ಒಂದು ಶಾರ್ಪ್ ಪೆನ್ಸಿಲ್ ಉಪಯೋಗಿಸ್ಬೇಕು. ಸೊ ನಾನಿಲ್ಲಿ ಪೆನ್ಸಿಲ್ ಉಪಯೋಗಿಸ್ತಿದ್ದೀನಿ. ಸೊ ಇಟ್ ಇಸ್ ಅ ಶಾರ್ಪ್ ಲೆಡ್. ಮತ್ತು ಕಂಪಸ್ಸಲ್ಲಿ ಕೂಡ ಶಾರ್ಪ್ ಆಗಿರೋ ಪೆನ್ಸಿಲ್ ಉಪಯೋಗಿಸ್ಬೇಕು. ಕ್ಲೀನ್ ಆಗಿರೋ ಇರೇಸರ್ ಇಟ್ಕೊಂಡಿರಿ. ಸೊ ಮೊದಲನೇ ಸ್ಟೆಪ್ ಏನು, ಅವ್ರೇನು ಕೊಟ್ಟಿದ್ದಾರೆ, 5.4 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್. ಸೊ ನಾವು ಇಲ್ಲಿ 5.4 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟ್ನ ಬರಿಬೇಕು. ಸೊ ಇಲ್ಲಿ ನಾನು ಇಟ್ಬಿಟ್ಟು 5.4 ಸೆಂಟಿಮೀಟರ್ದು ಒಂದು ಲೈನ್ ಸೆಗ್ಮೆಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ. 1 ಮಿಲಿಮೀಟರ್ ತಪ್ಪಾದ್ರೂ ಇಡೀ ಕನ್ಸ್ಟ್ರಕ್ಷನ್ ತಪ್ಪಾಗ್ಬೋದು. ಸೊ ನೀವು ತುಂಬ ಕೇರ್ಫುಲ್ ಆಗಿರಬೇಕು ನೀವು ಈ ಕನ್ಸ್ಟ್ರಕ್ಷನ್ ಮಾಡುವಾಗ. ಸೊ ಇಲ್ಲಿ 5.4 ಸೆಂಟಿಮೀಟರ್ಸ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಅವರು ಆಗಲೇ ಲೇಬಲಿಂಗ್ ಕೊಟ್ಟಿದ್ದಾರೆ AB ಅಂತ. ಸೊ AB ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಪಾಯಿಂಟ್ A ಇಂದ ಒಂದು ಅಕ್ಯೂಟ್ ಆ್ಯಂಗಲಲ್ಲಿರೋ ರೇನ ಕನ್ಸ್ಟ್ರಕ್ಟ್ ಮಾಡಬೇಕು. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರೀಸ್. ಸೊ ನಿಮಗೆ ಯಾವ ಆ್ಯಂಗಲ್ ಬೇಕು, ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದೇ ಬರೀರಿ. ಸೊ ಇಲ್ಲಿ ನಾನು ಒಂದು ರೇನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಲೆಸ್ ದ್ಯಾನ್ 90. ಆಯಿತಾ? ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ನಮ್ಮದು ರೇಷಿಯೋ ಏನು, 2:1 ಅಲ್ವಾ. ಸೊ M2 ಆದರೆ N1 ಆದರೆ M+N ಏನಾಗುತ್ತೆ, 2 + 1 3 ಅಲ್ವಾ. ಸೊ ನಾವು ನಮ್ಮ ಕಂಪಸ್ ತಗೊಂಡು ಯಾವುದಾದ್ರೂ ಕಂಫರ್ಟಬಲ್ ಆಗಿರೋ ರೇಡಿಯಸ್ನ ತಗೊಂಡು ಪಾಯಿಂಟ್ A ಇಂದ 3 ಈಕ್ವಿಡಿಸ್ಟೆಂಟ್ ಪಾಯಿಂಟ್ಸ್ನ ಮಾರ್ಕ್ ಮಾಡಬೇಕು. 3 ಯಾಕಂದರೆ M+N = 3. ಸೊ ನಿಮಗೆ ರೇಷಿಯೋ ಬೇರೆ ಇದ್ರೂ, ಲೈಕ್ ಫಾರ್ ಎಕ್ಸಾಂಪಲ್ 4:2 ಇದ್ರೂ ಯು ಶುಡ್ ಟೇಕ್ 4 + 2 6 ಪಾಯಿಂಟ್ಸ್. ಆದರೆ ಇಲ್ಲಿ ನಮಗೆ M+N 3 ಬರ್ತಿದೆ. ಸೊ ನಾನು 3 ಈಕ್ವಲ್ ಪಾಯಿಂಟ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು, ಮತ್ತು ಈ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸ್ ಇರೋ ಇನ್ನೊಂದು ಪಾಯಿಂಟು, ಮತ್ತು ಆ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸ್ ಇರೋ ಇನ್ನೊಂದು ಪಾಯಿಂಟ್, ಹೀಗೆ ಆಯಿತಾ. ಮತ್ತು ನಾವು ಈ ಪಾಯಿಂಟ್ಸ್ನ ಲೇಬಲ್ ಮಾಡಬೇಕು. ದಿಸ್ ವಿಲ್ ಬಿಕಮ್ A1, ದಿಸ್ ವಿಲ್ ಬಿಕಮ್ A2, ಮತ್ತು ಕೊನೆಯದಾಗಿ ದಿಸ್ ವಿಲ್ ಬಿಕಮ್ A3. ನೆಕ್ಸ್ಟ್ ಸ್ಟೆಪ್ ಏನು, ನಾವು B ಮತ್ತು A3ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹೀಗೆ ಆಯಿತಾ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, BA3ಗೆ ಪ್ಯಾರಲಲ್ ಆಗಿರೋ ಒಂದು ಲೈನ್ನ ನಾವು A2 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಪ್ಯಾರಲಲ್ ಲೈನ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂದರೆ, ನಾವು ಮೊದಲು ಈ A3 ಅಲ್ಲಿರೋ ಆ್ಯಂಗಲ್ನ ಕಂಡುಹಿಡಿಬೇಕಲ್ವಾ. ಸೊ ನಾನು ಯಾವುದಾದ್ರೂ ಒಂದು ಕಂಫರ್ಟಬಲ್ ಆಗಿರೋ ರೇಡಿಯಸ್ ತೊಗೋತಿದ್ದೀನಿ, ಮತ್ತು A3 ಇಂದ ಒಂದು ಆರ್ಕ್ ಕಟ್ ಮಾಡ್ತಾ ಇದ್ದೀನಿ. ಆಯಿತಾ, ಆ ಸೇಮ್ ರೇಡಿಯಸ್ ಉಪಯೋಗಿಸಿ A2 ಅಲ್ಲಿ ಕೂಡ ಒಂದು ಆರ್ಕ್ನ ಕಟ್ ಮಾಡ್ತಾ ಇದ್ದೀನಿ, ಹೀಗೆ ಆಯಿತಾ. ಸೊ ಹೀಗೆ ನನಗೆ ಒಂದು ಆರ್ಕ್ ಬಂತು ಇಲ್ಲಿ ಮತ್ತು ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು, ನಂದು ಕಂಪಸ್ದು ಪೆನ್ಸಿಲ್ ತುಂಬ ಲೂಸ್ ಇತ್ತು. ಸೊ ನಾನೀಗ ಟೈಟ್ ಮಾಡ್ತಿದ್ದೀನಿ. ಅದು ತುಂಬ ಮುಖ್ಯ ಆಯಿತಾ. ನಿಮ್ಮದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಟೈಟ್ ಮಾಡ್ಕೊಂಡು ಇಟ್ಟಿರಬೇಕು. ಸೊ ನಾನೀಗ ಈ ಮೆಷರ್ಮೆಂಟ್ ತೊಗೊಂಡು ಸೇಮ್ ಮೆಷರ್ಮೆಂಟ್ ಈ ಆರ್ಕಲ್ಲಿ ಕಟ್ ಮಾಡ್ತೀನಿ. ಸೊ ನಾನು ನೋಡಿ ಏನು ಮಾಡ್ತಿದ್ದೀನಿ, ಇಲ್ಲಿ ನಾನು ಈ ಮೆಷರ್ಮೆಂಟ್ ತೊಗೋತಿದ್ದೀನಿ, ಹೀಗೆ ಸೇಮ್ ಮೆಷರ್ಮೆಂಟ್ ಇಲ್ಲಿ ತೊಗೊಂಡು ಒಂದು ಆರ್ಕ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಆರ್ಕ್ ಸಿಕ್ತಲ್ವ ನನಗೆ. ಸೊ ಈ ಪಾಯಿಂಟ್ನ ನೀವು ಮಾರ್ಕ್ ಮಾಡಿ ಸುಲಭವಾಗಿ ಕಂಡುಹಿಡಿಯೋಕ್ಕೆ. ಮತ್ತು A2ನ ಆ ಪಾಯಿಂಟಿಗೆ ಕನೆಕ್ಟ್ ಮಾಡಿ. ಆವಾಗ ನಮಗೆ ಆ ಪ್ಯಾರಲಲ್ ಲೈನ್ ಬೇಕಿರೋದು ನಮಗೆ ಸಿಗುತ್ತೆ. ಸೊ ನೀವು ಲೈನಪ್ ಮಾಡಿದಾಗ ನಿಮಗೆ ಕಾಣಿಸಿದೆ ಅಲ್ವಾ, ಈ ಸ್ಕೇಲು ಮತ್ತು ಈ ಲೈನು ಪ್ಯಾರಲಲ್ ಆಗಿದೆ ಅಂತ. ಸೊ ಹೀಗೆ ಮಾಡಿದ್ರೆ ನಮಗೆ ಒಂದು ಪ್ಯಾರಲಲ್ ಲೈನ್ ಸಿಕ್ತು. ಸೊ ಈ ಪಾಯಿಂಟ್ನ ನಾವು ಮಾರ್ಕ್ ಮಾಡಿಬಿಟ್ಟು C ಅಂತ ಕರೆಯೋಣ. ಸೊ ನಮಗೇನು ಸಿಗುತ್ತೆ ಆವಾಗ, AC = CB = 2:1.
ಆಯಿತಾ. ಸೊ ನಾವು ಮೆಷರ್ಮೆಂಟ್ ಚೆಕ್ ಮಾಡೋದು ಹೇಗೆ? ಸೊ ಕೆಲವೊಂದು ಪ್ರಶ್ನೆಯಲ್ಲಿ ಅವರು ಬರೀ ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೇಳ್ತಾರೆ, ಕೆಲವೊಂದು ಪ್ರಶ್ನೆಯಲ್ಲಿ ಅವರು ಎ ಸಿ ಡಿಸ್ಟೆನ್ಸ್ ಏನು, ಸಿ ಬಿ ಡಿಸ್ಟೆನ್ಸ್ ಏನು ಅಂತ ಕೂಡ ಕೇಳ್ಬೋದು. ಸೊ ಎ ಸಿ ವಿಲ್ ಬಿ ಈಕ್ವಲ್ ಟು ಈ ರೇಷಿಯೋ, ಇದು ಎ ಸಿ ಇಸ್ 2 ಅಲ್ವಾ, ಸಿ ಬಿ ಇಸ್ ಈಕ್ವಲ್ ಟು 1. ಸೊ ಟೋಟಲ್ ಆಗಿ ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 2 + 1 3. ಸೊ ಎ ಸಿ ಇಸ್ 2 parts out of 3 ಅಲ್ವಾ. ಸೊ ಎ ಸಿ ಇಸ್ ಈಕ್ವಲ್ ಟು 2/3 ಇಂಟು ದ ಇಂಟೈರ್ ಡಿಸ್ಟೆನ್ಸ್ ವಿಚ್ ಇಸ್ 5.4. ಸೊ ಏನಾಗುತ್ತೆ ಅವಾಗ ನಮಗೆ, ವಿ ಗೆಟ್ 5.4 ಡಿವೈಡೆಡ್ ಬೈ 3 ಎಷ್ಟು, 1.8 ಅಲ್ವಾ. ಸೊ 2 ಇಂಟು 1.8 ಎಷ್ಟು, 3.6 ಸೆಂಟಿಮೀಟರ್ಸ್. ಸೊ ಎ ಸಿನ ಮೆಜರ್ ಮಾಡಿದ್ರೆ ನಮಗೆ ವಿ ಶುಡ್ ಗೆಟ್, ಎಸ್ ಎಕ್ಸಾಕ್ಟಾಗಿ ಸಿಗ್ತದೆ ಅಲ್ವಾ ನಮಗೆ, 3.6 ಸೆಂಟಿಮೀಟರ್ಸ್. ಮತ್ತು ಸಿ ಬಿ ಎಷ್ಟಾಗುತ್ತೆ, ಸಿ ಬಿ ವಿಲ್ ಬಿ ಈಕ್ವಲ್ ಟು 1.8 ಸೆಂಟಿಮೀಟರ್ಸ್. ಸೊ ನೀವು ಚೆಕ್ ಮಾಡಿದ್ರೆ ನಮಗೆ 1.8 ಸೆಂಟಿಮೀಟರ್ಸ್ ಸಿಗ್ತದೆ ಅಲ್ವಾ. ಸೊ ನಾನಿಲ್ಲಿ ಸಿ ಬಿ ಇಸ್ ಈಕ್ವಲ್ ಟು 1.8 ಸೆಂಟಿಮೀಟರ್ಸ್ ಅಂತ ಬರೀತಿದ್ದೀನಿ. ಸೊ ಇದು ನಮ್ಮದು ಕನ್ಸ್ಟ್ರಕ್ಷನ್ ಮುಗೀತು. ಸೊ ಈಗ ನಾವು ಮೊದಲನೇ ಕನ್ಸ್ಟ್ರಕ್ಷನ್ದು ಸ್ಟೆಪ್ಸ್ ನೋಡೋಣ. ಸ್ಟೆಪ್ಸ್ ತುಂಬ ಮುಖ್ಯ ಆಯಿತಾ ಈ ಚಾಪ್ಟ್ರಲ್ಲಿ. ನೀವು ಬರೀ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಬಿಟ್ರೆ ನಿಮಗೆ ಬರೀ ಅರ್ಧ ಮಾರ್ಕ್ಸ್ ಸಿಗುತ್ತೆ ಆಯಿತಾ. ಸೊ ಸ್ಟೆಪ್ಸ್ನ ನೀವು ನಾನು ಬರೆದಿದ್ದನ್ನು ಓದ್ಕೊಂಡು ಮೆಮರೈಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೀವೇನು ಮಾಡಿದ್ರಿ ಆ ಕನ್ಸ್ಟ್ರಕ್ಷನಲ್ಲಿ ಅದನ್ನೇ 1 by 1 ಬರ್ಕೊಂಡು ಹೋಗಿ ಆಯಿತಾ. ಸೊ ಕೆಲವೊಂದು ತುಂಬ ಮುಖ್ಯ ಏನಂದರೆ ಸ್ಟೆಪ್ಸಲ್ಲಿ ನಿಮ್ಮ ಲೇಬಲಿಂಗ್ ಸೇಮ್ ಇರಬೇಕು. ಸೊ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಏನು ಲೇಬಲ್ ಮಾಡಿದ್ರಿ ಅದೇ ಥರ ಸ್ಟೆಪ್ಸಲ್ಲಿ ಕೂಡ ಬರೀಬೇಕು. ಸೊ ನಾನು ಮೊದಲನೇ ಪ್ರಶ್ನೆದು ಸ್ಟೆಪ್ಸ್ 1 by 1 ಹೇಳ್ಕೊಡ್ತೀನಿ ಆಯಿತಾ. ಸೊ ನಾವೇನು ಮಾಡಿದ್ವಿ, ವಿ ಡ್ರೂ ಅ ರೇ ಎಕ್ಸ್ ಮೇಕಿಂಗ್ ಎನ್ ಅಕ್ಯೂಟ್ ಆ್ಯಂಗಲ್ ವಿತ್ ಎ ಬಿ ಅಲ್ವಾ. ಸೊ ಈ ಎ ಎಕ್ಸ್ ಲೇಬ್ಲಿಂಗ್ ಮುಖ್ಯ ಮತ್ತು ಈ ಲೈನ್ ಸೆಗ್ಮೆಂಟ್ ಹೆಸರು ಕೂಡ ಮುಖ್ಯ. ಆಮೇಲೆ ನಾವೇನು ಮಾಡಿದ್ವಿ, 3 ಪಾಯಿಂಟ್ಸ್ ಮಾರ್ಕ್ ಮಾಡಿದ್ವಿ ಅಲ್ವಾ. 3 ಯಾಕಂದರೆ ಎಮ್ ವ್ಯಾಲ್ಯೂ 2, ಎನ್ ವ್ಯಾಲ್ಯೂ 1 ಮತ್ತು ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು 3. ಸೊ ಅದ್ರದ್ದು ರೀಸನಿಂಗ್ ನಾನು ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಮತ್ತು ಆ ಪಾಯಿಂಟ್ಸ್ ಹೆಸರುಗಳು A1, A2, A3 ಮತ್ತು ಯಾವ ರೇ ಮೇಲೆ ಬರ್ತಿದೆ ಅದನ್ನು, ಎ ಎಕ್ಸ್ ರೇ ಮೇಲಲ್ಲ. ಸೊ ಅದನ್ನು ಕೂಡ ಬರಿಬೇಕು. ಆಮೇಲೆ ಹೇಗೆ ಮಾರ್ಕ್ ಮಾಡಿದ್ವಿ ಆ ಪಾಯಿಂಟ್ಸ್, ವಿ ಮಾರ್ಕ್ಡ್ ಇಟ್ ಸಚ್ ದ್ಯಾಟ್ A1 ಇಸ್ ಈಕ್ವಲ್ ಟು A1, A2 ಇಸ್ ಈಕ್ವಲ್ ಟು A2, A3 ಅಲ್ವಾ. ಈ ಕಂಡೀಷನ್ ತುಂಬ ಮುಖ್ಯ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ವಿ ಜಸ್ಟ್ ಜಾಯಿಂಡ್ A3B. ಅದಾದಮೇಲೆ A2 ಇಂದ ನಾವು ಒಂದು ಪ್ಯಾರಲಲ್ ಲೈನ್ ಬರೆದ್ವಿ, ದಟ್ ಈಸ್ ಪ್ಯಾರಲಲ್ ಟು A3B. A2 ಇಂದ ಯಾಕಂದರೆ ನಮ್ಮ ರೇಷಿಯೋ ಇರೋದು m ಇಸ್ ಈಕ್ವಲ್ ಟು 2, n ಇಸ್ ಈಕ್ವಲ್ ಟು 1 ಅಲ್ವಾ. ಸೊ m ವ್ಯಾಲ್ಯೂ ಅಲ್ಲಿ ನಾವು ಆ ಪಾಯಿಂಟ್ ಮೂಲಕ ಒಂದು ಪ್ಯಾರಲಲ್ ಲೈನ್ ಬರೆದ್ವಿ ದಟ್ ಇಂಟರ್ಸೆಕ್ಟ್ಸ್ AB ಅಟ್ ದ ಪಾಯಿಂಟ್ C. ಆಮೇಲೆ ನಮ್ಗೇನು ಸಿಕ್ತು, AC ಇಸ್ ಟು CB ಇಸ್ ಈಕ್ವಲ್ ಟು 2:1. ಸೊ ನೀವು ನಿಮ್ಮ ಸ್ಟೆಪ್ಸ್ ಬರೆದಾಗ ಮತ್ತೆ ಚೆಕ್ ಮಾಡಿ, ನಾನು ಕನ್ಸ್ಟ್ರಕ್ಷನಲ್ಲಿ ಮಾಡಿರೋದು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದೀನಾ ಇಲ್ಲ ಅಂತ. ಆಮೇಲೆ ನಿಮ್ಮ ಸ್ಟೆಪ್ಸ್ ಮುಗಿಯುತ್ತೆ. ಈಗ ನಾವು ಸೇಮ್ ಲೈನ್ ಸೆಗ್ಮೆಂಟ್ನ ಎರಡನೇ ಮೆಥಡಲ್ಲಿ ಡಿವೈಡ್ ಮಾಡೋಣ. ಸೊ ನಾನಿಲ್ಲಿ ಎ ಬಿ ಲೈನ್ ಸೆಗ್ಮೆಂಟ್ ವಿಚ್ ಇಸ್ ಈಕ್ವಲ್ ಟು 5.4 ಸೆಂಟಿಮೀಟರ್ಸ್ನ ಆಗದೆ ಬರ್ತಿದ್ದೀನಿ. ಸೊ ಈಗ ನಾವು ಪಾಯಿಂಟ್ ಎ ಇಂದ ಒಂದು ಅಕ್ಯೂಟ್ ಆ್ಯಂಗಲ್ ಮಾಡ್ತಿರುವ ಒಂದು ರೇನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನಾನು ಈಗ ಯಾವುದು ಅಕ್ಯೂಟ್ ಆ್ಯಂಗಲ್ ತೊಗೋತಿದ್ದೀನಿ, ಅಕ್ಯೂಟ್ ಅಂದರೆ ಲೆಸ್ ದೆನ್ 90 ಅಲ್ವಾ. ಸೊ ಐ ವಿಲ್ ಟೇಕ್ ಲೆಟ್ಸ್ ಸೇ 50 ಡಿಗ್ರೀಸ್ ಆಯಿತಾ. ಸೊ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತಿದ್ದೀನಿ. ಅದೇ ಥರ ನಾನು ಪಾಯಿಂಟ್ ಬಿ ಇಂದ ಕೂಡ ಐ ನೀಡ್ ಟು ಟೇಕ್ 50 ಡಿಗ್ರೀಸ್. ಸೊ ಹೀಗೆ ಆಯಿತಾ. ಸೊ ನೆಕ್ಸ್ಟ್ ನಾನು ಈ ರೇಸ್ನ ಮಾರ್ಕ್ ಮಾಡ್ತೇನೆ. ಸೊ ಇದು ಎ ಎಕ್ಸ್ ಆಗುತ್ತೆ ಮತ್ತು ಬಿ ಇಂದ ನಾವು ಅದನ್ನು ಬಿ ವೈ ಅಂತ ಕರಿತೀವಿ ಆಯಿತಾ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ನಮ್ಮದು ರೇಷಿಯೋ ಏನು, ರೇಷಿಯೋ ಇಸ್ 2:1 ರೈಟ್. ಆ್ಯಂಡ್ ಎಮ್ ಇಸ್ ಈಕ್ವಲ್ ಟು 2, ಎನ್ ಇಸ್ ಈಕ್ವಲ್ ಟು 1 ರೈಟ್. ಸೊ ನಾವು ನಮ್ಮ ಕಂಪಸ್ ತೊಗೊಂಡು ಯಾವುದಾದ್ರೂ ನಮ್ಗೆ ಕಂಫರ್ಟಬಲ್ ಆಗಿರೋ ರೇಡಿಯಸ್ನ ತೊಗೊಂಡು ಪಾಯಿಂಟ್ ಎ ಇಂದ ನಾನು 2 ಆರ್ಕ್ಸ್ನ ಈಕ್ವಿಡಿಸ್ಟೆಂಟಾಗಿ ಮಾರ್ಕ್ ಮಾಡ್ತೀನಿ. ಸೊ ಇದು ಒಂದು, ಮತ್ತು ಈ ಆರ್ಕಿಂದ ಮತ್ತು ಇನ್ನೊಂದು ಹೀಗೆ, ಮತ್ತು ಈ ಸೇಮ್ ರೇಡಿಯಸ್ ತೊಗೊಂಡು ನಾನು ಪಾಯಿಂಟ್ ಪಿ ಇಂದ
ಎನ್ ವ್ಯಾಲ್ಯೂ ಎನ್ ಈಸ್ ಈಕ್ವಲ್ ಟು 1 ರೈಟ್. ಸೊ ಎನ್ ವ್ಯಾಲ್ಯೂ ಅಷ್ಟು ಒಂದು ಆರ್ಕ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬಿಟ್ಬಿಟ್ಟು ಮತ್ತೆ ಈ ಪಾಯಿಂಟ್ ಏನಾಗುತ್ತೆ, ಈ ಪಾಯಿಂಟು A1, ಈ ಪಾಯಿಂಟು A2 ಮತ್ತು ಈ ಪಾಯಿಂಟ್ B1 ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, A2 ಮತ್ತು B1ನ ನಾವು ಕನೆಕ್ಟ್ ಮಾಡಬೇಕು. ಆಯಿತಾ? ಕನೆಕ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಅದು ಎ ಬಿ ಲೈನ್ನ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಲ್ವಾ. ಈ ಪಾಯಿಂಟ್ನ ನಾವು ಸಿ ಅಂತ ಕರೆಯೋಣ. ಸೊ ಈಗ ಎ ಸಿ ಇಸ್ ಟು ಸಿ ಬಿ ಇಸ್ ಈಕ್ವಲ್ ಟು 2:1. ನಾವು ಚೆಕ್ ಮಾಡ್ಬೋದು, ಮೆಜರ್ ಮಾಡಿ ಚೆಕ್ ಮಾಡ್ಬೋದು. ಸೊ ಎ ಸಿ ವ್ಯಾಲ್ಯೂ ಎಷ್ಟಿರಬೇಕು, 3.6 ಅಲ್ವಾ. ಸೊ ನಾವು ಚೆಕ್ ಮಾಡಿದ್ರೆ ವಿ ಗೆಟ್ ಎಕ್ಸಾಕ್ಟ್ಲಿ 3.6. ಮತ್ತು ಬಿ ಸಿ ವ್ಯಾಲ್ಯೂ ಚೆಕ್ ಮಾಡಿದ್ರೆ ವಿ ಗೆಟ್ ಎಕ್ಸಾಕ್ಟ್ಲಿ 1.8. ಕರೆಕ್ಟ್ ಅಲ್ವಾ. ಸೊ ಇದು ನಮ್ಮದು ಎರಡನೇ ಮೆಥಡ್. ಈಗ ನಾವು ಎರಡನೇ ಮೆಥಡ್ ನೋಡಿದ್ರೆ ಸ್ಟೆಪ್ಸು ಡಿಫ್ರೆಂಟ್ ಆಗಿರುತ್ತೆ ಆಬ್ವಿಯಸ್ಲಿ ಅಲ್ವಾ, ಯಾಕಂದರೆ ನಾವು ಬೇರೆ ಮೆಥಡೇ ಉಪಯೋಗಿಸಿರೋದು. ಸೊ ಇದರಲ್ಲಿ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಮತ್ತು ಲೇಬ್ಲಿಂಗ್ ಇದೆ. AX ಮತ್ತು AB, BY ಎಲ್ಲ ನೀವು ಏನು ಮಾಡಿದ್ರಿ ಅದನ್ನೇ ನಾನು ಇಲ್ಲಿ ಸ್ಟೆಪ್ಸಲ್ಲಿ ಬರೆದಿದ್ದೀನಿ. ಸೊ ನಾನು ಪ್ರತಿಯೊಂದು ಸ್ಟೆಪ್ನು ಇನ್ ಡೀಟೇಲಲ್ಲಿ ಹೋಗಲ್ಲ ಈಗ, ಯಾಕಂದರೆ ನಾವು ನಮ್ಮ ಕನ್ಸ್ಟ್ರಕ್ಷನ್ಸ್ ವಿಡಿಯೋ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೀವಿ ಪ್ರತಿಯೊಂದು ಕನ್ಸ್ಟ್ರಕ್ಷನ್ದು. ಸೊ ನಿಮಗೆ ಬೇಕಿದ್ರೆ ಆ ವಿಡಿಯೋನು ಚೆಕ್ ಮಾಡಿ, ಆಯಿತಾ. ಸೊ ನಾನೇನು ಹೇಳ್ತೀನಿ ಅಂದರೆ ತುಂಬ ಮುಖ್ಯವಾಗಿದ್ದು ನೀವು ಎಲ್ಲ ಮಾಡಿದ್ದನ್ನು ಸ್ಟೆಪ್ಸಲ್ಲಿ ಬರೆಯೋದು. ನಾವು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ನೋಡೋಣ. ಮೊದಲನೇ ಪ್ರಶ್ನೆ ಏನು, ಕನ್ಸ್ಟ್ರಕ್ಟ್ a triangle of sides 4 cm, 5 cm and 6 cm and then a triangle similar to it whose sides are 2/3 of the corresponding sides of the first triangle. ಸೊ ಇಲ್ಲಿ ನಮ್ಮ ಸ್ಕೇಲ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟು, 2/3. ಸೊ ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಚಿಕ್ಕದಾಗಿದೆ ಅಂದರೆ ನಾವು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಿರೋ ಟ್ರಯಾಂಗಲ್ ಒರಿಜಿನಲ್ ಟ್ರಯಾಂಗಲ್ಗಿಂತ ಚಿಕ್ಕದಾಗೆ ಇರುತ್ತೆ ಅಂತ. ಸೊ ನಮಗೆ ಸ್ಕೇಲ್ ಫ್ಯಾಕ್ಟರ್ ನೋಡಿದ ತಕ್ಷಣ ಇದು ಅರ್ಥ ಆಗುತ್ತೆ. ಸೊ ಮೊದಲು ನಾವು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಣ. 4 cm, 5 cm, 6 cm ಅಲ್ವಾ. ಸೊ ಮೊದಲು ನಾನು ಬೇಸ್ ತೊಗೊಂಡು ಐ ವಿಲ್ ಮಾರ್ಕ್ 6 cm. ಆಯಿತಾ. ಸೊ ನಾನಿಲ್ಲಿ 6 cm ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೂ ಕನ್ಸ್ಟ್ರಕ್ಷನ್ ಮಾಡಿದಾಗ ಟೇಕ್ ದ ಲಾಂಗೆಸ್ಟ್ ಸೈಡ್ ಆಸ್ ದ ಬೇಸ್. ಆಯಿತಾ. ಸೊ ಇದು 6 cm ಆಗುತ್ತೆ. ಮತ್ತು ನಾವು ನಮ್ಮ ಕಾಂಪಸ್ ತೊಗೊಂಡು ಇದನ್ನು ನಾನು ಬಿ ಅಂತ ಮಾರ್ಕ್ ಮಾಡ್ತೀನಿ, ಇದನ್ನು ನಾನು ಸಿ ಅಂತ ಮಾರ್ಕ್ ಮಾಡ್ತೀನಿ. ಇದು ಸ್ವಲ್ಪ ಸೈಡಲ್ಲಿ ಹಾಕೋಣ ಹೀಗೆ. ಮತ್ತು ನಾವು ಪಾಯಿಂಟ್ ಎ ಕನ್ಸ್ಟ್ರಕ್ಟ್ ಮಾಡಬೇಕಲ್ವ. ಸೊ ಈಗ 4 cm ಮತ್ತು 5 cm ತೊಗೊಳ್ಳೋಣ. ಇಲ್ಲಿ ಕಾಂಪಸ್ ಉಪಯೋಗಿಸಿ 5 cm ಮೊದಲು ತೊಗೋತಿದ್ದೀನಿ, taking exactly 5 cm. Then from point B I am marking an arc. Then I am taking 4 cm ಮತ್ತು ಪಾಯಿಂಟ್ ಸಿ ಇಂದ ಪ್ರೀವಿಯಸ್ ಆರ್ಕ್ನ ಇಂಟರ್ಸೆಕ್ಟ್ ಮಾಡೋಂಗೆ ನಾನು ಒಂದು ಆರ್ಕ್ನ ಬರೀತಿದ್ದೀನಿ. ಸೊ ಈ ಪಾಯಿಂಟ್ ಏನಾಗುತ್ತೆ, ಈ ಪಾಯಿಂಟು ನಮ್ಮದು ಎ ವ್ಯಾಲ್ಯೂ ಆಗುತ್ತೆ. ಸೊ ಕನೆಕ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ವಿ ಗೆಟ್ ಟ್ರಯಾಂಗಲ್ ಎ ಬಿ ಸಿ ವಿತ್ ದ ರಿಕ್ವೈರ್ಡ್ ಡೈಮೆನ್ಷನ್ಸ್. ಸೊ ಇದು ನಮ್ಮದು ಮೊದಲನೇ ಸ್ಟೆಪ್. ನೆಕ್ಸ್ಟ್ ನಾವು ಬಿ ಸಿಯಿಂದ ಯಾವುದಾದ್ರೂ ಒಂದು ಅಕ್ಯೂಟ್ ಆ್ಯಂಗಲ್ ಆಗಿರೋ ಒಂದು ರೇನ ಬರೀತಿದ್ದೀನಿ ಹೀಗೆ, BX. ಸೊ ಮತ್ತೆ ನಮ್ಮದು ರೇಷಿಯೋ ಏನು, 2/3 ಅಲ್ವಾ. ಸೊ 2 ಡಿವೈಡೆಡ್ ಬೈ 3 ಯಾವ ನಂಬರ್ ದೊಡ್ಡದು, 3 ಅಲ್ವಾ. ಸೊ ನಾವು ಪಾಯಿಂಟ್ ಬಿ ಇಂದ 3 ಪಾಯಿಂಟ್ಸ್ ಲೊಕೇಟ್ ಮಾಡಬೇಕು ದಟ್ ಆರ್ ಈಕ್ವಿಡಿಸ್ಟೆಂಟ್. ಆಯಿತಾ. ಸೊ ಯಾವುದಾದ್ರೂ ಒಂದು ಕಂಫರ್ಟಬಲ್ ಆಗಿರೋ ರೇಡಿಯಸ್ನ ತೊಗೋತಿದ್ದೀನಿ ಮತ್ತು ಪಾಯಿಂಟ್ಸ್ನ ಮಾರ್ಕ್ ಮಾಡ್ತಿದ್ದೀನಿ. 1 ಇಲ್ಲಿಂದ ಇನ್ನೊಂದು, ದಿಸ್ ವಿಲ್ ಬಿ ಪಾಯಿಂಟ್ 2, ದಿಸ್ ವಿಲ್ ಬಿ ಪಾಯಿಂಟ್ 3. ಸೊ ಇದನ್ನು B1, B2, B3 ಅಂತ ಮಾರ್ಕ್ ಮಾಡೋಣ. ಆಯಿತಾ. B1, B2, B3. ಮತ್ತು ನಾವು B3ನ ಸಿಗೆ ಕನೆಕ್ಟ್ ಮಾಡಬೇಕು. ಹಾಗೆ ಮಾಡಿದ್ರೆ
ನಮಗೆ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ ಅಲ್ವಾ. ಸೊ ಈಗ 2/3 ಅಲ್ಲಿ ಚಿಕ್ಕ ನಂಬರ್ ಯಾವುದು 2 ಅಲ್ವಾ. ಸೊ B2 ಮೂಲಕ ನಾವು B3Cಗೆ ಪ್ಯಾರಲಲ್ ಆಗಿರೋ ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ನಾವು ಲೈನ್ನ ಡಿವೈಡ್ ಮಾಡ್ದಂಗೆ ಹೇಗೆ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಮೊದಲನೇದಾಗಿ ಒಂದು ಕಂಫರ್ಟಬಲ್ ಆಗಿರೋ ರೇಡಿಯಸ್ ತೊಗೊಂಡು B3ಇಂದ ಒಂದು ಆರ್ಕ್ ಕಟ್ ಮಾಡಬೇಕು. ಹೀಗೆ ನೀಟಾಗಿ. ಅದೇ ಥರ B2ಇಂದ ಸೇಮ್ ವ್ಯಾಲ್ಯೂದು ಒಂದು ಆರ್ಕ್ ಕಟ್ ಮಾಡಬೇಕು ನೀಟಾಗಿ ಹೀಗೆ. ಮತ್ತು ಈ ಆ್ಯಂಗಲ್ದು ಮೆಷರ್ಮೆಂಟ್ ತೊಗೋಬೇಕು. ಆ್ಯಂಗಲ್ ಮೆಷರ್ಮೆಂಟ್ ತೊಗೊಂಡು ಇಲ್ಲಿ ಕೂಡ ಅದೇ ಆ್ಯಂಗಲ್ನ ಕಟ್ ಮಾಡಬೇಕು. ಮಾಡಿದ ತಕ್ಷಣ ನಮಗೆ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈ 2 ಪಾಯಿಂಟ್ನ ಕನೆಕ್ಟ್ ಮಾಡಿದ್ರೆ ನನಗೆ ಪ್ಯಾರಲಲ್ ಲೈನ್ ಸಿಗುತ್ತೆ ಅಲ್ವಾ. ಸೊ ನಾವು ಚೆಕ್ ಮಾಡೋಣ, ಪ್ಯಾರಲಲ್ ಲೈನ್ ಸಿಗುತ್ತಾ? ಕರೆಕ್ಟ್. ಸೊ ಇಲ್ಲಿ ನಮಗೆ ಪ್ಯಾರಲಲ್ ಲೈನ್ ಸಿಗುತ್ತೆ. ಸೊ ಈ ಪಾಯಿಂಟ್ನ ನಾನು C' ಅಂತ ಮಾರ್ಕ್ ಮಾಡ್ತೀನಿ ಆಯಿತಾ. ಸೊ ಈಗ ನಾವು C' ಮೂಲಕ ACಗೆ ಪ್ಯಾರಲಲ್ ಆಗಿರೋ ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಆಯಿತಾ. ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ನಾವು ಸೇಮ್ ಕೆಳಗಡೆ ಹೇಗೆ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅದೇ ಥರ ಮೇಲ್ಗಡೆ ಕೂಡ ಮಾಡಬೇಕು. ಸೊ ನಾನು ಪಾಯಿಂಟ್ Cಯಿಂದ ಒಂದು ರೇಡಿಯಸ್ ತೊಗೋತೀನಿ, ಹೀಗೆ. ಮತ್ತು ಈ C' ಕೂಡ ಅದೇ ಸೇಮ್ ರೇಡಿಯಸ್ ತೊಗೋತೀನಿ ಹೀಗೆ. ಮತ್ತು ನಾನು ಈಗ ಆ್ಯಂಗಲ್ ವ್ಯಾಲ್ಯೂ ತೊಗೊಂಡು ಮೆಷರ್ ಮಾಡ್ತೀನಿ ಹೀಗೆ. ಅದೇ ಆ್ಯಂಗಲ್ ವ್ಯಾಲ್ಯೂ ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ತೀನಿ. ಸೊ ಈಗ ನನಗೆ ಆರ್ಕ್ ಸಿಕ್ಕಿದೆ ಅಲ್ವಾ. ಸೊ ನಾನು ಇದೆರಡು ಪಾಯಿಂಟ್ನ ಕನೆಕ್ಟ್ ಮಾಡಿದ್ರೆ ನನಗೆ ACಗೆ ಪ್ಯಾರಲಲ್ ಆಗಿರೋ ಒಂದು ಲೈನ್ ಸಿಗುತ್ತೆ. ಹೀಗೆ ಸ್ಟ್ರೇಟ್ ಲೈನ್ ಮಾಡಿ ಪ್ಯಾರಲಲ್ ಲೈನ್ ಸಿಗುತ್ತೆ. ಈ ಪಾಯಿಂಟ್ನ ನಾವು A' ಅಂತ ಬರಿತೀವಿ. ಸೊ ಈಗ ನಮಗೆ A', C' is our required triangle. Therefore, A', C' is the required triangle. ಸೊ ಈಗ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಲ್ಲ ವಿತ್ ಅ ಸ್ಕೇಲ್ ಫ್ಯಾಕ್ಟರ್ 2/3. ಸ್ಕೇಲ್ ಫ್ಯಾಕ್ಟರ್ 2/3 ಅಂದರೆ ನಮ್ಮದು ಕನ್ಸ್ಟ್ರಕ್ಟ್ ಮಾಡಿರೋ ಟ್ರಯಾಂಗಲ್ ಒರಿಜಿನಲ್ ಟ್ರಯಾಂಗಲ್ಗಿಂತ ಚಿಕ್ಕದಾಗೇ ಇದೆ ಅಂತ. ಸೊ ನಾನು ಎಲ್ಲ ಸ್ಟೆಪ್ಸ್ ಇಲ್ಲಿ ಬರ್ತಿದ್ದೀನಿ. ನೀವು ಒಂದ್ಸತಿ ಓದಿ ಆಮೇಲೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆದರೆ ನಾನು ಮತ್ತೆ ಹೇಳ್ತಿದ್ದೀನಿ, ಈ ಸ್ಟೆಪ್ಸ್ನ ಮೆಮರೈಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಕನ್ಸ್ಟ್ರಕ್ಷನ್ ಮಾಡಾದ್ಮೇಲೆ ನೀವು ಏನು ಮಾಡಿದ್ರಿ ಅದನ್ನು ಬರೀರಿ ಅಷ್ಟೇ. ಈಗ ನಾವು ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ವಿತ್ ಅ ಡಿಫ್ರೆಂಟ್ ಸ್ಕೇಲ್ ಫ್ಯಾಕ್ಟರ್ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ನೋಡೋಣ. ಸೊ ಈ ಪ್ರಶ್ನೆಯಲ್ಲಿ ಸೇಮ್ ಟ್ರಯಾಂಗಲ್ 4 ಸೆಂಟಿಮೀಟರ್ಸ್, 5 ಸೆಂಟಿಮೀಟರ್ಸ್ ಮತ್ತು 6 ಸೆಂಟಿಮೀಟರ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೇಳಿದ್ದಾರೆ. ಅದಾದಮೇಲೆ ದ ನ್ಯೂ ಟ್ರಯಾಂಗಲ್ ಶುಡ್ ಬಿ 3/2 ಆಫ್ ದ ಕೊರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಫಸ್ಟ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೇನು ಕಾಣಿಸ್ತಿದೆ, ನ್ಯೂಮರೇಟರ್ ಇಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್ ಅಲ್ವಾ. ಸೊ ನಮ್ಮ ಸ್ಕೇಲ್ ಫ್ಯಾಕ್ಟರ್ ಇಸ್ 3/2. ಸೊ ಹೀಗಿದ್ದಾಗ ನಾವು ಕನ್ಸ್ಟ್ರಕ್ಟ್ ಮಾಡ್ತಿರೋ ಹೊಸ ಟ್ರಯಾಂಗಲ್ ಒರಿಜಿನಲ್ ಟ್ರಯಾಂಗಲ್ಗಿಂತ ದೊಡ್ಡದಾಗಿ ಇರುತ್ತೆ. ಸೊ ಮೊದಲೇದಾಗಿ ನಾನು ಆಗಲೇ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ. ಈಗ ನಾನು ಪಾಯಿಂಟ್ Bಯಿಂದ ಒಂದು ಅಕ್ಯೂಟ್ ಆ್ಯಂಗಲ್ಗೆ ಹೀಗೆ ನಾನು ಒಂದು ರೇ ಕನ್ಸ್ಟ್ರಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಸೇಮ್ ಆಯಿತಾ. ನಾನು ಯಾವುದೋ ಒಂದು ಕಾಮನ್ ರೇಡಿಯಸ್ ತೊಗೊಂಡು ನಿಮಗೆ ಕಂಫರ್ಟಬಲ್ ಆಗಿರೋ ರೇಡಿಯಸ್ ವ್ಯಾಲ್ಯೂ ತೊಗೊಳ್ಳಿ. ಮತ್ತು 2/3 ಅಲ್ಲಿ 3/2 ಅಲ್ವಾ, 3/2 ಅಲ್ಲಿರೋ ಬಿಗರ್ ವ್ಯಾಲ್ಯೂ 3 ಪಾಯಿಂಟ್ಸ್ನ ಮಾರ್ಕ್ ಮಾಡಿ. ಸೊ ಹೀಗೆ 1, 2, 3 ಪಾಯಿಂಟ್ಸ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಹೇಗೆ ಲೇಬಲ್ ಮಾಡೋದು, ಇದು B1 ಆಗುತ್ತೆ, ಇದು B2 ಆಗುತ್ತೆ ಮತ್ತು ಇದು B3 ಆಗುತ್ತೆ. ಸೊ 3/2 ಅಲ್ಲಿ ಚಿಕ್ಕ ನಂಬರ್ ಯಾವುದು 2 ಅಲ್ವಾ. ಸೊ ನಾನು B2 ಮತ್ತು Cನ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ ಹೀಗೆ.
B2 ಮತ್ತು Cನ ಕನೆಕ್ಟ್ ಮಾಡಿ ಅದರ ನಂತರ ನಾವೇನು ಮಾಡಬೇಕು ಅಂದರೆ ಈ BC ಲೈನ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು. ಹೀಗೆ ಲೈಕ್ ಸೊ, ಆಯಿತಾ? ಎಷ್ಟು ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡಿ. ಈಗ ನಾವು B3 ಪಾಯಿಂಟಿಂದ B2Cಗೆ ಒಂದು ಪ್ಯಾರಲೆಲ್ ಲೈನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಆಯಿತಾ? ಸೊ ಪ್ಯಾರಲೆಲ್ ಲೈನ್ ನಾವು ಆಗಲೇ ಎಷ್ಟೊಂದು ಸತಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಲ್ಲ, ಹೇಗೆ ಮಾಡೋದು? ವಿ ಜಸ್ಟ್ ಟೇಕ್ ದ ಸೇಮ್ ವ್ಯಾಲ್ಯೂ. ಸೊ ನಾನಿಲ್ಲಿ ಒಂದು ರೇಡಿಯಸ್ ವ್ಯಾಲ್ಯೂ ತೊಗೋತಿದ್ದೀನಿ ಮಾರ್ಕ್ ಮಾಡೋಕ್ಕೆ. ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ತೊಗೋತಿದ್ದೀನಿ ಮತ್ತು ಈ ಆ್ಯಂಗಲ್ ವ್ಯಾಲ್ಯೂ ತೊಗೋತಿದ್ದೀನಿ. ಆ್ಯಂಡ್ ಐ ಆಮ್ ಮಾರ್ಕಿಂಗ್ ದ ಸೇಮ್ ಆ್ಯಂಗಲ್ ಹಿಯರ್. ಸೊ ಆವಾಗ ನಾವು ಪ್ಯಾರಲ್ ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ, ಇಲ್ಲಿ ಪ್ಯಾರಲೆಲ್ ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಹೀಗೆ ಇಟ್ಕೊಂಡು ಮಾಡಿದ್ರೆ ವಿ ಗೆಟ್ ಅ ಪ್ಯಾರಲೆಲ್ ಲೈನ್, ಹೀಗೆ ಆಯಿತಾ? ಈ ಪಾಯಿಂಟ್ನ ನಾನು C' ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ, ಆಯಿತಾ? ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ BAನ ನಾವು ಎಕ್ಸ್ಟೆಂಡ್ ಮಾಡಬೇಕು. BCನ ಹೇಗೆ ಎಕ್ಸ್ಟೆಂಡ್ ಮಾಡಿದ್ವಿ, BAನ ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಮತ್ತು C' ACಗೆ ಪ್ಯಾರಲಲ್ ಆಗಿರೋ ಒಂದು ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಮತ್ತೆ ಸೇಮ್ ಮೆಥಡ್ ಉಪಯೋಗಿಸ್ತೀನಿ. ಇಲ್ಲಿಂದ ಕಾಮನ್ ರೇಡಿಯಸ್ at point C and C' ಮತ್ತು ಈ ಆ್ಯಂಗಲ್ ವ್ಯಾಲ್ಯೂ ಚೆಕ್ ಮಾಡೋಣ ಹೀಗೆ. ಮತ್ತು ಸೇಮ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಈಗ ಈ ಪಾಯಿಂಟ್ C' ಜೊತೆ ಕನೆಕ್ಟ್ ಮಾಡಿದ್ರೆ ವಿ ಗೆಟ್ ದ ಪ್ಯಾರಲೆಲ್ ಲೈನ್. ಸೊ ಈ ಪಾಯಿಂಟ್ನ ನಾವು A' ಅಂತ ಮಾರ್ಕ್ ಮಾಡೋಣ, ಆಯಿತಾ? ಸೊ ನಮಗೆ ಕಾಣಿಸ್ತಿದೆ ಅಲ್ವಾ, A' B C' is bigger than ABC. ಸೊ A' B C' is the required triangle. ಸೊ ಈ ಟ್ರಯಾಂಗಲ್ ಕೂಡ ನಾನು ಸ್ಟೆಪ್ಸ್ ಬರೆದಿದ್ದೀನಿ ಇದಕ್ಕೂ ಕೂಡ. ಮತ್ತು ನಮ್ಮದು ಸ್ಕೇಲ್ ಫ್ಯಾಕ್ಟರ್ ಏನು ಇದರಲ್ಲಿ, ಇಟ್ ಈಸ್ 3/2 ಅಲ್ವಾ? ದಟ್ ಮೀನ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಟ್ರಯಾಂಗಲ್ ಒರಿಜಿನಲ್ ಟ್ರಯಾಂಗಲ್ಗಿಂತ ದೊಡ್ಡದಾಗಿ ಇದೆ ಅಂತ. ಸೊ ನಾನು ಎಲ್ಲ ಸ್ಟೆಪ್ಸ್ ಇಲ್ಲಿ ಬರೆದಿದ್ದೀನಿ, ನೀವು ಒಂದ್ಸತಿ ಓದ್ಬಿಟ್ಟು ನೋಡಿ ಇದೇ ಥರ ನೀವು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಇಲ್ಲ ಅಂತ. ಈಗ ನಾವು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ನೋಡೋಣ. ಸೊ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಡ್ರಾ ಅ ಸರ್ಕಲ್ ಆಫ್ ರೇಡಿಯಸ್ 6 centimeters ಫ್ರಮ್ ಅ ಪಾಯಿಂಟ್ 10 centimeters ಅವೇ ಫ್ರಮ್ ಇಟ್ಸ್ ಸೆಂಟರ್, ಕನ್ಸ್ಟ್ರಕ್ಟ್ ದ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್. ಸೊ ಮೊದಲೇದಾಗಿ ನಾವೇನು ಮಾಡಬೇಕು, 6 centimeter ರೇಡಿಯಸ್ದು ಒಂದು ಸರ್ಕಲ್ ಬರಿಬೇಕು. ಸೊ ನಾನಿಲ್ಲಿ 6 centimetersನ ಕಂಪಸ್ಸಲ್ಲಿ 6 centimeter ರೇಡಿಯಸ್ನ ತಗೋತಿದ್ದೀನಿ ಹೀಗೆ. And I will choose one center. ಹೀಗೆ such that we're getting a 6 centimeter radius circle. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ, ಫ್ರಮ್ ಅ ಪಾಯಿಂಟ್ 10 centimeters. ಸೊ ಇಲ್ಲಿ ನಾನು ಸೆಂಟರ್ನ O ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಮ್ ಅ ಪಾಯಿಂಟ್ 10 centimeters ಅವೇ ಫ್ರಮ್ ಇಟ್ ಸೆಂಟರ್. ಸೊ ನಾನಿಲ್ಲಿ 10 centimeters ದೂರದಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಈಗ ನೋಡಿದ್ರೆ ಇಲ್ಲಿ 10 centimetersದು ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ದೀನಿ ಹೀಗೆ. ಸೊ ಡೆಮಾನ್ಸ್ಟ್ರೇಷನ್ ಪರ್ಪಸ್ಸಿಗೆ ನಾನು
ಹೀಗೆ ಟರ್ನ್ ಮಾಡಿದ್ದೀನಿ. ಬಟ್ ನೀವು ಮಾಡುವಾಗ ಸ್ಟ್ರೇಟಾಗಿ ಇಟ್ಕೊಂಡು ಮಾಡಿ ಆಯಿತಾ. ಸೊ ನಾನು ಈಗ ಈ ಪಾಯಿಂಟನ್ನು ಪಿ ಅಂತ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಗೊತ್ತಲ್ವ, ಪಿ ಈಸ್ ಔಟ್ಸೈಡ್ ದ ಫ್ರೇಮ್. ಬಟ್ ನಾನು ಈ ಪೇಪರಲ್ಲಿ ಕಾಣಿಸ್ತಿದೆ ಅಲ್ವಾ, ಪಿ ಈಸ್ ಔಟ್ಸೈಡ್ ದ ಫ್ರೇಮ್. ಸೊ ಒ ಪಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ಸ್ ಮತ್ತು ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್. ಸೊ ಈಗ ನಾವು ಒ ಪಿದು ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು? ನಾವು ಒ ಪಿ ಅರ್ಧಕ್ಕಿಂತ ಜಾಸ್ತಿ ಒಂದು ಡಿಸ್ಟೆನ್ಸ್ ತಗೊಂಡು, ಕಂಪಸ್ಸಲ್ಲಿ ಅಷ್ಟು ತಗೊಂಡು ಮೇಲ್ಗಡೆ ಒಂದು ಆರ್ಕ್ ಮತ್ತು ಕೆಳಗಡೆ ಒಂದು ಆರ್ಕ್ ಮಾರ್ಕ್ ಮಾಡಬೇಕಲ್ವಾ, ಹೀಗೆ. ಅದೇ ಥರ ಸೇಮ್ ರೇಡಿಯಸ್ ತಗೊಂಡು ಓ ಇಂದ ಕೂಡ ಮೇಲ್ಗಡೆ ಒಂದು ಆರ್ಕ್, ಕೆಳಗಡೆ ಒಂದು ಆರ್ಕ್, ಸಚ್ ದ್ಯಾಟ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅಲ್ವಾ. ಸೊ ಹೀಗೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ ನಮಗೆ, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಈ ಎರಡು ಪಾಯಿಂಟ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಒ ಪಿದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗುತ್ತೆ. ಸೊ ಹೀಗ ಸಿಕ್ಕಾದ್ಮೇಲೆ ನಾವು ಈ ಪಾಯಿಂಟನ್ನು ಎಮ್ ಅಂತ ಮಾರ್ಕ್ ಮಾಡೋಣ ಆಯಿತಾ. ಸೊ ಈ ಪಾಯಿಂಟ್ ಎಮ್ಮು ಒ ಪಿದು ಮಿಡ್ ಪಾಯಿಂಟ್ ಆಗುತ್ತೆ ಅಲ್ವಾ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಮ್ನ ಸೆಂಟರ್ ತಗೊಂಡು ಮತ್ತು ಒ ಎಮ್ ರೇಡಿಯಸ್ ತಗೊಂಡು ಒಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದು ಪಿ ಪಾಯಿಂಟ್ ಮಧ್ಯೆ ಕೂಡ ಹೋಗುತ್ತೆ ಆಯಿತಾ, ಯಾಕಂದರೆ ಎಮ್ ಪಿ ಈಸ್ ಈಕ್ವಲ್ ಟು ಎಮ್ ಒ ಅಲ್ವಾ. ಸೊ ನಾವು ಹೀಗೆ ಒಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ವಿಚ್ ಗೋಸ್ ಥ್ರೂ ಪಾಯಿಂಟ್ ಪಿ ಎಸ್ ವೆಲ್. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಎರಡನೇ ಸರ್ಕಲ್ ಮೊದಲನೇ ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ಅಲ್ವಾ. ಸೊ ಈ ಪಾಯಿಂಟ್ಸ್ನ ಕ್ಯೂ ಮತ್ತು ಆರ್ ಅಂತ ಮಾರ್ಕ್ ಮಾಡೋಣ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಮತ್ತೆ ನಾನು ಡೆಮಾನ್ಸ್ಟ್ರೇಷನಿಗೆ ಟಿಲ್ಟ್ ಮಾಡ್ತಿದ್ದೀನಿ. ಪಿ ಮತ್ತು ಆರ್ ಮತ್ತು ಪಿ ಮತ್ತು ಕ್ಯೂನ ಕನೆಕ್ಟ್ ಮಾಡಬೇಕು ಆಯಿತಾ. ಹೀಗೆ ಕನೆಕ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ದ ಟ್ಯಾಂಜೆಂಟ್ಸ್ ದಟ್ ವಿ ಕನ್ಸ್ಟ್ರಕ್ಟ್ ಆರ್ ಪಿ ಕ್ಯೂ ಆ್ಯಂಡ್ ಪಿ ಆರ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ದಟ್ ಈಸ್ 10 ಸೆಂಟಿಮೀಟರ್ಸ್ ಅವೇ ಅಲ್ವಾ. ಸೊ ಹೀಗೆ ನೋಡ್ಬೋದಲ್ವಾ, ಇದು ನಮ್ಮದು ಒರಿಜಿನಲ್ ಸರ್ಕಲ್, ಪಿ ಆರ್ ಮತ್ತು ಪಿ ಕ್ಯೂ ನಮ್ಮ ರಿಕ್ವೈರ್ಡ್ ಟ್ಯಾಂಜೆಂಟ್ಗಳು. ಈಗ ನಾವು ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ ಈ ಸರ್ಕಲ್ಗೆ. ಸೊ ಅದನ್ನು ಹೇಗೆ ಮಾಡಿದ್ವಿ ಅದನ್ನು ನಾನು ಇಲ್ಲಿ 1 by 1 ಸ್ಟೆಪ್ಸ್ ಥರ ಬರೆದಿದ್ದೀನಿ. ಲೇಬ್ಲಿಂಗ್ ತುಂಬ ಮುಖ್ಯ. ಸೊ ನೀವು ಯಾವುದಾದ್ರೂ ಪಾಯಿಂಟ್ ತೊಗೋಬೋದು ಆಯಿತಾ. ಸೊ ನಾನು ನನ್ನ ಕನ್ಸ್ಟ್ರಕ್ಷನಲ್ಲಿ ಪಾಯಿಂಟ್ ಓ ಸೆಂಟರ್ ಅಂತ ತೊಗೊಂಡೆ, ಪಾಯಿಂಟ್ ಪಿ ಹೊರಗಡೆ ಇರೋ ಪಾಯಿಂಟ್ ಅಂತ ತೊಗೊಂಡೆ. ಸೊ ನೀವು ಕನ್ಸ್ಟ್ರಕ್ಷನಲ್ಲಿ ಮಾಡಿರೋ ಲೇಬ್ಲಿಂಗ್, ಸ್ಟೆಪ್ಸಲ್ಲಿರೋ ಲೇಬ್ಲಿಂಗ್ ಸೇಮ್ ಇರಬೇಕು. ಈಗ ನಾವು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ when the angle between the tangents ಕೊಟ್ಟಿದ್ದಾರೆ ನೋಡೋಣ ಆಯಿತಾ. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ಡ್ರಾ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಆಫ್ 5 ಸೆಂಟಿಮೀಟರ್ಸ್ ರೇಡಿಯಸ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಎನ್ ಆ್ಯಂಗಲ್ ಆಫ್ 60 degrees. ಸೊ ಇಲ್ಲಿ ಪ್ರೀವಿಯಸ್ ಕ್ವೆಶನ್ ಥರ ಪಾಯಿಂಟ್ ಹೊರಗಡೆ ಇರೋ ಪಾಯಿಂಟಿಂದ ಕನ್ಸ್ಟ್ರಕ್ಟ್ ಮಾಡಿ ಅಂತ ಏನು ಕೇಳಲ್ಲ, ಬರೀ ಟ್ಯಾಂಜೆಂಟ್ ಮಧ್ಯೆ ಇರೋ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಮೊದಲೇದಾಗಿ ನಾನು ಕಂಪಸ್ ತಗೊಂಡು 5 ಸೆಂಟಿಮೀಟರ್ಸ್ ಮೆಷರ್ಮೆಂಟ್ ತಗೊಂಡು ಒಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಲೈಕ್ ಸೊ. ಹೀಗೆ ಕನ್ಸ್ಟ್ರಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನೇನು ಮಾಡಬೇಕು, ಸೆಂಟರ್ನ ಓ ಅಂತ ಮಾರ್ಕ್ ಮಾಡಬೇಕು. ಅದರ ನಂತರ ನಾವು ಏನು ಯೋಚನೆ ಮಾಡಬೇಕು, ನಾವು ಓ ಇಂದ ಒಂದು ರೇಡಿಯಸ್ ಬರೆದ್ರೆ ಅದೇನಾಗುತ್ತೆ, ಇಟ್ ವಿಲ್ ಮೀಟ್ ದ ಸರ್ಕಂಫರೆನ್ಸ್ ಅಲ್ವಾ. ಸೊ ಈ ಪಾಯಿಂಟ್ನ ನಾವು ಕ್ಯೂ ಅಂತ ಮಾರ್ಕ್ ಮಾಡೋಣ. ಸೊ ನಾವು ಕ್ಯೂಗೆ ಒಂದು ಟ್ಯಾಂಜೆಂಟ್ ಬರೆದ್ರೆ ಇಟ್ ವಿಲ್ ಫಾರ್ಮ್ 90 degrees ವಿತ್ ದ ರೇಡಿಯಸ್ ಅಲ್ವಾ.
ಯಾಕಂದರೆ ಟ್ಯಾಂಜೆಂಟ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಅಟ್ ದಟ್ ಪಾಯಿಂಟ್. ಸೊ ಅದೇ ಥರ ಇನ್ನೊಂದು ಟ್ಯಾಂಜೆಂಟ್ ಬರೆದ್ರೂ ಕೂಡ ದಟ್ ವಿಲ್ ಆಲ್ಸೋ ಫಾರ್ಮ್ 90 ಡಿಗ್ರೀಸ್ ಅಟ್ ದಟ್ ಪಾಯಿಂಟ್ ಅಲ್ವಾ. ಸೊ ಇದು 90 ಆದರೆ ಇದು 90 ಆದರೆ ಮತ್ತು ಟ್ಯಾಂಜೆಂಟ್ ಮಧ್ಯೆ 60 ಡಿಗ್ರೀಸ್ ಆದರೆ ಎಷ್ಟು ಮಿಗುತ್ತೆ ಆ್ಯಂಗಲು? 360 ಡಿಗ್ರೀಸ್. ಕ್ವಾಡ್ರಿಲ್ಯಾಟ್ರಲಲ್ಲಿ 360 ಡಿಗ್ರೀಸ್ ಅಲ್ವಾ. ಸೊ ಇದು 90 ಮತ್ತು ಟ್ಯಾಂಜೆಂಟ್ ಮಧ್ಯೆ 60 ಡಿಗ್ರೀಸ್ ಆದರೆ ಈ ರೇಡಿಯಾಯಿ ಮಧ್ಯೆ 120 ಡಿಗ್ರೀಸ್ ಮಿಗುತ್ತೆ. ಸೊ ನಾವೇನು ಮಾಡಬೇಕು, ಪ್ರೊಟ್ರಾಕ್ಟರ್ ತಗೊಂಡು 120 ಡಿಗ್ರೀಸ್ನ ಮಾರ್ಕ್ ಮಾಡಿ 120 ಡಿಗ್ರೀಸ್ದು ಒಂದು ಇನ್ಕ್ಲೈನ್ ಆಗಿರೋ ಒಂದು ರೇಡಿಯಸ್ನ ಬರಿಬೇಕು. ಸೊ ಈ ಪಾಯಿಂಟ್ನ ನಾವು ಕ್ಯೂ ಅಂತ ಮಾರ್ಕ್ ಮಾಡಬೇಕು. ಅದರ ನಂತರ ನಾವು ಇಲ್ಲಿ ಕ್ಯೂ ಅಂತ ಮಾರ್ಕ್ ಮಾಡಿದೆ ಅಲ್ವಾ. ಸೊ ಮೇಲ್ಗಡೆ ನಾನು ಆರ್ ಅಂತ ಮಾರ್ಕ್ ಮಾಡ್ತೀನಿ, ಆಯಿತಾ. ಸೊ ಇದರ ನಂತರ ನಾವು ಕ್ಯೂ ಮತ್ತು ಆರಲ್ಲಿ 90 ಡಿಗ್ರಿ ಆ್ಯಂಗಲ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನೀವು ನಿಮ್ಮ ಪ್ರೊಟ್ರಾಕ್ಟರ್ ತೊಗೊಂಡು 90 ಡಿಗ್ರೀಸ್ ಮಾರ್ಕ್ ಮಾಡಿ ಹೀಗೆ. ಸೊ ದಿಸ್ ವಿಲ್ ಬಿಕಮ್ 90 ಡಿಗ್ರೀಸ್ ಮತ್ತು ಆರಿಂದ ಕೂಡ ಇಟ್ ವಿಲ್ ಬಿಕಮ್ 90 ಡಿಗ್ರೀಸ್. ಹೇಗೆ ಇಲ್ಲಿ ನೋಡ್ತಿದ್ದೇವಲ್ಲ, ಹೀಗೆ. ಸೊ ನಾನು ಇಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ, ಆಯಿತಾ, ನಿಮಗೆ ಸರಿಯಾಗಿ ಕಾಣಿಸೋಕ್ಕೆ ಟರ್ನ್ ಮಾಡಿಬಿಟ್ಟು ಐ ವಿಲ್ ಎಕ್ಸ್ಟೆಂಡ್ ದ ಲೈನ್, ಆಯಿತಾ. ಕ್ಯೂನ ಈ ಪಾಯಿಂಟ್ 90 ಡಿಗ್ರೀಸ್ ಮಾರ್ಕ್ ಮಾಡಿದ್ದಕ್ಕೆ ನಾನು ಕನೆಕ್ಟ್ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡ್ತೀನಿ ಈ ಲೈನ್ನ. ಅದೇ ಥರ ಆರ್ನ 90 ಡಿಗ್ರೀಸ್ ಮಾರ್ಕ್ ಮಾಡಿದ್ದಕ್ಕೆ ಕನೆಕ್ಟ್ ಮಾಡಿ ಈ ಲೈನ್ನ ಎಕ್ಸ್ಟೆಂಡ್ ಮಾಡ್ತೀನಿ, ಹೀಗೆ. ಸೊ ಇದು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಅಲ್ವಾ. ಸೊ ಈ ಪಾಯಿಂಟ್ನ ನಾವು ಪಿ ಅಂತ ಮಾರ್ಕ್ ಮಾಡೋಣ, ಆಯಿತಾ. ಸೊ ಹೀಗೆ ನೋಡಿದ್ರೆ ಪಿ ಆರ್ ಮತ್ತು ಪಿ ಕ್ಯೂ ನಮ್ಮದು ಟ್ಯಾಂಜೆಂಟ್ಸ್ ಆಗುತ್ತೆ ಅಲ್ವಾ. ಸೊ ದೀಸ್ ಟು ವಿಲ್ ಬಿ ಇನ್ಕ್ಲೈನ್ಡ್ ಎಟ್ 90 ಡಿಗ್ರೀಸ್ ಮತ್ತು ಈ ಆ್ಯಂಗಲ್ ಎಷ್ಟು ನಾವು ತೊಗೊಂಡಿದ್ದು 120 ಮತ್ತು ಈ ಪಿ ಆ್ಯಂಗಲ್ ಎಷ್ಟಿರಬೇಕು 60 ಡಿಗ್ರೀಸ್ ಅಲ್ವಾ. ಸೊ ನಾನಿಲ್ಲಿ ಪ್ರೊಟ್ರಾಕ್ಟರ್ ತೊಗೊಂಡು ಕನ್ಫರ್ಮ್ ಮಾಡ್ತೀನಿ ಆ ಮೆಷರ್ಮೆಂಟ್ 60 ಆಯಿತಾ. 60 ಡಿಗ್ರೀಸ್ ಎಕ್ಸಾಕ್ಟ್ ಬಂತಲ್ವಾ. ಸೊ ನಾವು 60 ಡಿಗ್ರೀಸ್ ಅಂತ ಮಾರ್ಕ್ ಮಾಡ್ಬೋದು. ಸೊ ಇದು ನಮ್ಮದು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮುಗೀತು. ಸೊ ಈ ಕನ್ಸ್ಟ್ರಕ್ಷನಲ್ಲಿ ಬೇರೆ ಕನ್ಸ್ಟ್ರಕ್ಷನಿಂದ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ವಾ. ಯಾಕೆಂದರೆ ಇದರಲ್ಲಿ ನಮಗೆ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಾನು ಸ್ಟೆಪ್ಸಲ್ಲೂ ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ಯಾವ ಆ್ಯಂಗಲ್ ತೊಗೊಂಡ್ವಿ ಅದರದ್ದು ರೀಸ್ನಿಂಗ್ ಕೊಟ್ಟಿದ್ದೀನಿ. ಸೊ ನಾವು 120 ಡಿಗ್ರೀಸ್ ತೊಗೊಂಡ್ವಿ ಅಲ್ಲ. ಸೊ ಅದು ಯಾಕೆ ತೊಗೊಂಡೆ, ಇಟ್ ಇಸ್ 360 ಡಿಗ್ರೀಸ್ -90 ಮೈನಸ್ ದಿ ಆ್ಯಂಗಲ್ ಗಿವನ್ ವಿಚ್ ಇಸ್ -60 ಡಿಗ್ರೀಸ್ ಅಲ್ವಾ. ಯಾಕಂದರೆ ಅವ್ರು ಆಗಲೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ದಟ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 60 ಡಿಗ್ರೀಸ್ ಅಂತ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 120 ಡಿಗ್ರೀಸ್ ಸಿಗುತ್ತೆ. ಸೊ ಅದು ನಮ್ಮದು ಜಸ್ಟಿಫಿಕೇಶನ್, ನಾವು ಯಾಕೆ 120 ಡಿಗ್ರೀಸ್ ತಗೊಂಡ್ವಿ ಅಂತ. ಅದಾದಮೇಲೆ ನಾವು ಏನು ಮಾಡಿದ್ವಿ ಅದನ್ನು ನಾನಿಲ್ಲಿ ಸ್ಟೆಪ್ಸಲ್ಲಿ ಬರೆದಿದ್ದೀನಿ. ಸೊ ಇದ್ರ ಜೊತೆ ನಮ್ಮ ಚಾಪ್ಟರ್ ರಿವಿಷನ್ ಮುಗೀತು. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸಿಗೆ.